ಮೇಕಪ್ಪಲ್ಲಿ ಅಂಡರ್ ಐ ಕ್ರೀಸ್ ಆಗೋ ಇಶ್ಯೂಸು ತುಂಬ ಇರುತ್ತೆ. ಅದಕ್ಕೋಸ್ಕರ ಫುಲ್ ಮೇಕಪ್ ಬೇಸ್‌ನ ಬ್ಲೆಂಡ್ ಮಾಡಿ ಆದಮೇಲೆ ಮತ್ತೊಂದು ಸಲ ಅಂಡರ್ ಐನ ಬ್ಲೆಂಡ್ ಮಾಡಿಕೊಂಡು ಈ ಅಂಡರ್ ಐಗೆ ನಾವು ಕಾಂಪ್ಯಾಕ್ಟ್ ಪೌಡರಿಂದ ಲಾಕ್ ಮಾಡಿದಾಗ ಆ ಡ್ರೈನೆಸ್ ಬರೋದ್ರಿಂದ ಕ್ರೀಸ್ ಲೈನ್ಸು ಜಾಸ್ತಿ ಇಶ್ಯೂಸ್ ಆಗೋದಿಲ್ಲ. ಸೊ ಈ ಥರ ನೀವು ಫಸ್ಟು ಕಾಂಪ್ಯಾಕ್ಟ್ ಪೌಡರಿಂದ ಅಂಡರ್ ಐನ ಬ್ಲಾಕ್ ಮಾಡ್ಕೊಂಡು ಮೇಕಪ್ಪಲ್ಲಿ ತುಂಬ ಅಂಡರ್ ಐ ಕ್ರೇಸಿಂಗ್ ಪ್ರಾಬ್ಲಮ್ಸು ನಾವು ಫೇಸ್ ಮಾಡ್ತೀವಿ. ಫೇಸ್ ಫುಲ್ಲು ಫೌಂಡೇಶನ್ನ ಬ್ಲೆಂಡ್ ಮಾಡಾದಮೇಲೆ ಮತ್ತೊಂದು ಸಲ ನಾವು ಅಂಡರ್ ಐಯಲ್ಲಿ ಲೈಟಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟು ನಾವು ಈ ಬ್ಲೆಂಡಿಂಗ್ನ ಇಮಿಡಿಯೇಟಾಗಿ ಡ್ರೈ ಮಾಡೋಕ್ಕೋಸ್ಕರ ಕಾಂಪ್ಯಾಕ್ಟ್ ಪೌಡರಿಂದ ಲಾಕ್ ಮಾಡಿದಾಗ ಅಲ್ಲಿ ಡ್ರೈ ಆಗಿ ಆ ಲೈನ್ಸ್ ವಿಸಿಬಿಲಿಟಿ ಕಾಣಿಸೋದಿಲ್ಲ. ಈ ಟಿಪ್ಸು ತುಂಬ ಚೆನ್ನಾಗಿದೆ. ನಾನು ತುಂಬ ತುಂಬ ಡಿಫ್ರೆಂಟ್ ಕ್ಲೈಂಟ್ಸ್ಗೆ ಮೇಕಪ್ ಮಾಡಿದಾಗ ಒಬ್ಬೊಬ್ರದ್ದು ಐಸ್ ಇಶ್ಯೂಸ್ ಬೇರೆ ಇರುತ್ತೆ. ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ದಾಗ ನಾವು ಕಲರ್ ಕರೆಕ್ಷನ್ ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ. ಇಲ್ಲ ಮೆಚೂರ್ ಸ್ಕಿನ್ ಆದರೆ ಲೈನ್ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ. ಫಸ್ಟು ನಾವು ಕಾಂಪ್ಯಾಕ್ಟ್ ಪೌಡರಿಂದ ಆ ಬೇಸ್‌ನ ಲಾಕ್ ಮಾಡಿ ನೆಕ್ಸ್ಟು ಯಾವ ಲೂಸ್ ಪೌಡರ್ ಬೇಕೋ ಆ ಲೂಸ್ ಪೌಡರ್